ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ವಲಯವನ್ನು ಖಾಸಗೀಕರಣಗೊಳಿಸಲು ಹೊರಟಿರುವ ಸರ್ಕಾರದ ನಿರ್ಧಾರದ ಹಿಂದೆ ಬಂಡವಾಳಶಾಹಿಗಳ ಹಿತಾಸಕ್ತಿ ಅಡಗಿದ್ದು, ಇದರಿಂದ ಲಕ್ಷಾಂತರ ರೈತರು ಹಾಗೂ ಸಾಮಾನ್ಯ ಗ್ರಾಹಕರು ಬೀದಿಗೆ ಬೀಳಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದ ರೈತ ಮುಖಂಡ ಬಲ್ಲೂರು ರವಿಕುಮಾರ್ ತೀವ್ರ ಆತಂಕ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಈ ಜನವಿರೋಧಿ ನೀತಿಯನ್ನು ತಕ್ಷಣವೇ ಕೈಬಿಡಬೇಕು. ರಾಜ್ಯದಲ್ಲಿ ಸದ್ಯ 45 ಲಕ್ಷಕ್ಕೂ ಹೆಚ್ಚು ಕೃಷಿ ಪಂಪ್ ಸೆಟ್ಗಳಿದ್ದು, ಅಂದಿನ ಬಂಗಾರಪ್ಪನವರ ಸರ್ಕಾರದ ಕಾಲದಿಂದಲೂ ರೈತರಿಗೆ ಉಚಿತ ವಿದ್ಯುತ್ ನೀಡಲಾಗುತ್ತದೆ. ಆದರೆ ಈಗ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಿದರೆ ಮೊಬೈಲ್ ಮತ್ತು ಟಿವಿಗಳಿಗೆ ಕರೆನ್ಸಿ ಹಾಕಿದಂತೆ ಮುಂಗಡ ಹಣ ಪಾವತಿಸಿ ವಿದ್ಯುತ್ ಬಳಸಬೇಕಾದ ಪರಿಸ್ಥಿತಿ ಎದುರಾಗಲಿದೆ. ಈಗಾಗಲೇ ಸಾಲದ ಸುಳಿಯಲ್ಲಿರುವ ರೈತರು ವಿದ್ಯುತ್ ಬಿಲ್ ಪಾವತಿಸಿ ಕೃಷಿ ಮಾಡಲು ಸಾಧ್ಯವೇ ಇಲ್ಲ ಎಂದು ಅವರು ಆಕ್ರೋಶ ಹೊರಹಾಕಿದರು. ಖಾಸಗೀಕರಣದ ಹಿಂದೆ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಹುನ್ನಾರ ಅಡಗಿದೆ ಎಂದು ಆರೋಪಿಸಿದ ಅವರು, ವಿದ್ಯುತ್ ಬಿಲ್ ಕಟ್ಟಲಾಗದೆ ರೈತರು ಅಸಹಾಯಕರಾದಾಗ ಸರ್ಕಾರಗಳೇ ದೊಡ್ಡ ದೊಡ್ಡ ಕಂಪನಿಗಳನ್ನು ತಂದು ನಿಲ್ಲಿಸುತ್ತವೆ. ನಂತರ ರೈತರಿಂದ ಭೂಮಿಯನ್ನು ಕಿತ್ತುಕೊಂಡು ಬಂಡವಾಳಶಾಹಿಗಳಿಗೆ ವಹಿಸಿಕೊಡುವ ವ್ಯವಸ್ಥಿತ ಸಂಚು ಇದರ ಹಿಂದಿದೆ. ಇಂತಹ ಕಂಪನಿಗಳಿಗೆ ರಸ್ತೆ, ವಿದ್ಯುತ್ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರಗಳು ತುರ್ತಾಗಿ ಮಾಡಿಕೊಡುತ್ತವೆ ಎಂದು ದೂರಿದರು. ಸರ್ಕಾರವು ತಕ್ಷಣವೇ ಖಾಸಗೀಕರಣ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿ ಸಾರ್ವಜನಿಕರು, ಸಣ್ಣ ಉದ್ಯಮಿದಾರರು ಹಾಗೂ ವಿದ್ಯುತ್ ಬಳಕೆದಾರರನ್ನು ಕರೆಸಿ ಅಹವಾಲುಗಳನ್ನು ಸ್ವೀಕರಿಸಬೇಕು. ಈ ನಿರ್ಧಾರದ ಸತ್ಯಾಸತ್ಯತೆಯನ್ನು ಪಾರದರ್ಶಕವಾಗಿ ಮರುಪರಿಶೀಲಿಸಿದ ನಂತರವಷ್ಟೇ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೆಸಿ ಬಸವರಾಜ್, ಹನುಮಂತಪ್ಪ, ಕರಿಬಸಪ್ಪ ಗೌಡ, ಅಂಜಿನಪ್ಪ, ರಾಜೀವ್ ಯೋಗಿ, ಪರಶುರಾಮ್ ಸೇರಿದಂತೆ ಅನೇಕರಿದ್ದರು. ನಡೆಸಕ್ಕಾಗೋದಿಲ್ಲ, ಶ್ರೀಮಂತರಷ್ಟೇ ನಡೆಸಕ್ಕಾಗೋದು ಅಂತಕ್ಕಂಥದ್ದು ಖಾಸಗೀಕರಣ ಒಪ್ಪಂದವನ್ನು ಮಾಡ್ಕೊಂಬಿಟ್ಟಾರೆ. ಈಗ KLRC ಅವರಿಗೆ ಕಳಿಸಿದ್ದಾರೆ, ನೀವು ಇದನ್ನ ಅನುಮೋದನೆ ಮಾಡಬೇಕು ಅಂತ ಬೆಂಗಳೂರವರು. ಇದನ್ನು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಷಯ. ಇಡೀ ರಾಜ್ಯದಲ್ಲಿ ಒಬ್ಬ ಶಾಸಕ ಮಾತ್ರ ತಕರಾರು ಹಾಕಿದ್ದಾನೆ. ಇವರು ಯಾರು ಅಂದರೆ ಡಾಕ್ಟರ್ ರಂಗನಾಥ್, ಕುಣಿಗಲ್ ಶಾಸಕರು. ನಾವು ನಮ್ಮ ಜಿಲ್ಲೆಯ ಶಾಸಕರನ್ನು ಫೋನ್ ಮಾಡಿ ಕೇಳಿದ್ವಿ, ನಿಮ್ದು ಏನಪ್ಪ ಅಂತ. ಬಸವಂತಪ್ಪ ಮತ್ತು ಚನ್ನಗಿರಿಯ ಬಸವರಾಜ್, ಶಿವಗಂಗಾ ಬಸವರಾಜು, ಇಲ್ಲಣ್ಣ ನಾವು ಇವತ್ತು ಹಾಕ್ತೀವಿ. ನಾವು ಏನು ಹೇಳಿದ್ವಿ ಅಂದರೆ, ಯಾವ ಶಾಸಕರು, ಮಾಜಿ ಶಾಸಕರು, MLCಗಳು ಯಾರು ಸಾರ್ವಜನಿಕವಾಗಿ ಪರವಾಗಿರೋದಿಲ್ಲ, ನೀವು ಸರ್ಕಾರಕ್ಕೆ ಪತ್ರ ಬರೆಯೋದಿಲ್ಲ ಅಂದರೆ ನಿಮ್ಮ ಮನೆ ಮುಂದೆ 23ಕ್ಕಿದೆ ಲಾಸ್ಟ್ ಡೇಟ್ ತಕರಾರು, 26 ಅವರು ಅನುಮೋದನೆ ಮಾಡ್ತಾರೆ. ಅಷ್ಟರೊಳಗೆ ನೀವು ಹಾಕಲಿಲ್ಲ ಅಂದರೆ ನಿಮ್ಮ ಮುಂದೆ ಕಪ್ಪು ಬಾವಟ ಪ್ರದರ್ಶನ ಮಾಡ್ತೀವಿ. ಹಾಲಿ MLA, ಮಾಜಿ MLA, ಹಾಲಿ MLC, ಮಾಜಿ MLC 26 ನಂತರ ಅವ್ರ ಮನೆ, ಯಾಕಂದರೆ ಮಾಜಿ MLAಗಳು, ಮಾಜಿ MLCಗಳಿಗೂ 1 ಲಕ್ಷ ಸಂಬಳ ಕೊಡ್ತೀವಿ. ಅವ್ರೇನು ಸುಮ್ಮನೆ ಮನೆ ಮಕ್ಕಳಕ್ಕಲ್ಲ. ಆಡಳಿತ ಪಕ್ಷ ಏನಾದರೂ ಮಾಡದೆ ಹೋದರೆ ವಿರೋಧ ಪಕ್ಷವಾಗಿ, ಏನು ಮಾಜಿಗಳಾಗಿ ಅವರು ಸಾರ್ವಜನಿಕರ ಪರವಾಗಿ ಒತ್ತನ್ನು ಕೊಡಬೇಕತಕ್ಕಂಥದ್ದು. ಇಲ್ಲಿ ಯಾರು ತಂದು ಟ್ರೆಜರಿ ದುಡ್ಡಿಟ್ಟಿಲ್ಲ. ಒಂದು ತಿಂಗಳಿಗೆ ಶಾಸಕ ಮಂತ್ರಿಗಳಿಗೆ ಎಷ್ಟು ಖರ್ಚಾಗತ್ತೆ ಗೊತ್ತಾ? 475 ಕೋಟಿ ಖರ್ಚಾಗತ್ತೆ. ಸರ್ಕಾರಿ ನೌಕರಿ 975 ಕೋಟಿ ಖರ್ಚಾಗತ್ತೆ. ನಾವು ನಮ್ಮ ಇದರಲ್ಲಿ ನಮ್ಮ ರಾಜ್ಯದಲ್ಲಿ 45 ಲಕ್ಷ ಪಂಪ್ ಸೆಟ್ ಅದಾವೆ. ಮತ್ತು ಸಣ್ಣ ಇಂಡಸ್ಟ್ರಿಗಳದಾವೆ, ಹಳ್ಳಿಗಳಿಗೆ ಬೇರೆ ಬೇರೆ ಗುಡಿ ಕೈಗಾರಿಕೆಗಳದಾವೆ. ಇವ ಮೇಲೆ ಏನು ದುಷ್ಪರಿಣಾಮ ಬೀರ್ಬೋದು? ಸೇವೆಗೆ ಅಂತ ಬಂದಿರತಕ್ಕಂಥ ಇಲಾಖೆ 127 ವರ್ಷ ನಡೆಸಿ ಈಗಿರ್ತಕ್ಕಂಥವ್ರ ಕೈಲಿ, ನಮ್ಮ ಕೈಲಿ ಆಗೋದಿಲ್ಲ, ಬರ್ರಿ ಯಾರು ಸಾವುಕಾರ ಬರ್ರಿ ಇಳಿಸ್ಕೊಳ್ರಿ ಅಂದರೆ ಇವ್ರಿಗೆ ಮಾನ ಮರ್ಯಾದಿಲ್ಲ. ನೀರು, ಬೆಳಕು ಮತ್ತು ಗಾಳಿಯನ್ನು ಉಚಿತವಾಗಿ ಕೊಡ್ಬೇಕು ಯಾವುದೇ ಸರ್ಕಾರ ಬಂದರೂ. ನಾವು 1.5 ಲಕ್ಷ ಕೋಟಿ ಆಹಾರ ಧಾನ್ಯವನ್ನು ಬೆಳಿತೀವಿ. ನಮ್ಮಲ್ಲಿ ಹೆಚ್ಚು ಕಡಿಮೆ ನಾವು 5,000 ಕೋಟಿ ತೆರಿಗೆ ನಮ್ಮಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹೋಗ್ತೀವಿ. ರೈತರಿಂದ, ಇಂಡಸ್ಟ್ರಿಗಳಿಂದ ಹೋಗುತ್ತೆ. ಯಾವ ಪರಿಜ್ಞಾನವೇ ಬೇಡವೆ? ಏನೋ ನೀವು ಗ್ಯಾಟು ಡಂಕಲ್ ಒಪ್ಪಂದ ಮಾಡ್ಕೊಂಡಿನಿ ಅಂತಾರೆ, ಇಲ್ಲಿನೂ ಮಾಡೋಕ್ಕೆ. ಮತ್ತು ಅಮೇರಿಕಾ ಜೊತೆಗೆ ಕೃಷಿ ಒಪ್ಪಂದನೂ ಮಾಡ್ಕೊಂಡಾರೆ ಇವರು.
ಇವ್ರು ಹೇಳಲಿಲ್ಲ ನಾವು ಒಪ್ಪಂದ ಮಾಡ್ಕೊಂಡಿವಿ ಅಂತ. ಏನು ಅಮೇರಿಕಾದ ವೈಟ್ ಹೌಸ್ನೇ ಆಗಿರ್ತಕ್ಕಂಥವ್ರು ಹೇಳಿದರು, ಇಲ್ಲ ನಾವು ಭಾರತದ ಜೊತೆಗೆ ಕೃಷಿ ಒಪ್ಪಂದ ಮಾಡ್ಕೊಂಡಿವಿ ಅಂತ. ಆವಾಗಲೂ ನಾವೊಂದು ತಕರಾರು ಹಾಕಿದ್ವಿ, ಕೃಷಿಯನ್ನು ಹೊರತುಪಡಿಸಿ ನೀವು ಒಪ್ಪಂದ ಮಾಡ್ಕೊಳ್ರಿ ಅಂತ. ಅಲ್ರಿ, ನೀವೇನೋ ಬಂದು ಭಾರಿ ಅದ್ಭುತ, ಯಾರೂ ಮಾಡ್ದದ್ದು ನೀವು ಮಾಡ್ತೀವಿ ಅಂತೇಳಿ ಬಂದು ನೀವೆಲ್ಲ ಖಾಸೀಕರಣ ಮಾಡಿ ಆ 127 ಜನ ಶ್ರೀಮಂತರನ್ನ, ಆ 127 ಜನ ಶ್ರೀಮಂತರಷ್ಟೇ ಬೇಕಾ ನಿಮಗೆ? 148 ಕೋಟಿ ಜನರ ನಿಮಗೇನು ಅವಶ್ಯಕತೆ ಇಲ್ವಾ? ಚುನಾವಣೆ ಮಾತ್ರ ಬೇಕಾ? ಅವರಾದ್ರೆ 100ರಿಂದ 100 ಕೋಟಿ ಇವ್ರಿಗೆ ದೇಣಿಗೆ ಕೊಡ್ತಾರೆ, ಅದಕ್ಕೆ ಅವ್ರು ಬೇಕು. ಅವರು ಈಗ ಹೋದ ವರ್ಷದಾಗ ಹೆಚ್ಚು ಕಡಿಮೆ 2-3 ಪೀರಿಯಡ್ನಾಗ ಒಬ್ರಿಗೆ 19,000 ಕೋಟಿ, 16,000 ಕೋಟಿ, 9,000 ಕೋಟಿ, 4,000 ಕೋಟಿ, 5,000 ಎಕ್ಸಂಪ್ಷನ್ ಕೊಟ್ಟರು ತೆರಿಗೆಯಲ್ಲಿ. ಅವ್ರಿಗೆ ಅವ್ರು ಕಟ್ಟ ತೆರಿಗೆಯಲ್ಲಿ ಎಕ್ಸಂಪ್ಷನ್ ಕೊಟ್ಟರು. ಆ 127 ಜನಕ್ಕೆ. ಸಾರ್ವಜನಿಕರಿಗೆ ಬೆಲೆನೇ ಇಲ್ವಾ? ರೈತರಿಗೆ ಬೆಲೆನೇ ಇಲ್ವಾ? ಇಲ್ಲಿ ಇಂಡಸ್ಟ್ರಿದಾರಿಗೆ ಬೆಲೆನೇ ಇಲ್ವಾ? ನಿಮಗೆ ದೊಡ್ಡರೇ ಬೇಕಾ? ಹೆಲಿಕಾಪ್ಟ್ರೇ ಬೇಕಾ? ನೀವು ನಾಳೆ ಚುನಾವಣೆ ನಡ್ಕೊಂಡು ಓಡಲ್ವಾ? ನಾಳೆ ಚುನಾವಣೆ ನಡ್ಕೊಂಡೇ ಓಡ್ಬೇಕು ತಾನೆ. ಹೆಲಿಕಾಪ್ಟರ್ನ ಗೆದ್ದ ಮೇಲೆ ಕೊಡ್ಬೋದು ಅವರು, ನೀನು ನಾಳೆ ನಡ್ಕೊಂಡೇ ಓಡಾಡಬೇಕು. ಯಾರು ನಮ್ಮ ಜಿಲ್ಲೆಯಲ್ಲಿ ಸಹಕಾರ ಕೊಡೋದಿಲ್ಲೋ, ಯಾರೇ ಚುನಾಯಿತ ಹಾಲಿ ಮಾಜಿ ಇರ್ಬೋದು, ನಾವು 26 ನಂತರ ಮತ್ತೊಂದು ಸಭೆ ಕರಿತೀವಿ. ಇನ್ನೂ ಬೇರೆ ಬೇರೆ ಸಂಘ ಸಂಸ್ಥೆಯವರು ನಮಗೆ ಇಲ್ಲ ನಾವು ಬರ್ತೀವಿ, ಇವತ್ತು ನೀವು ಪತ್ರಿಕಾಗೋಷ್ಠಿ ಮಾಡಿ ಮತ್ತು ನಾಳೆ ಸಂಜೆ ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದ್ದರಿಂದ ಈ ರಂಗನಾಥ್ ಅವರಿಗೆ ನಮ್ಮ ರೈತ ಮತ್ತು ಸಾರ್ವಜನಿಕರ ಪರವಾಗಿ ಧನ್ಯವಾದವನ್ನು ಹೇಳ್ತೀವಿ. ಯಾಕಂದರೆ ಅವರು 11/6/2026 ಕೊಟ್ಟಾರ. ನಿಮಗೆ ಗ್ರೂಪ್ಗೆ ಹಾಕೀನಿ ಇವ್ರ ಫೋಟೋನೂ ಅವ್ರ ಲೆಟ್ರನ್ನು ಗ್ರೂಪ್ಗೆ ಹಾಕೀನಿ. ಯಾಕೆ ಇವನೊಬ್ಬನೇ 124 ಜನ MLCಗಳಿಗೆ ಇವನೊಬ್ಬನೇ ಅನ್ನ ತಿನ್ನದ? ಇವ್ರು ಯಾರು ಅನ್ನ ತಿನ್ನಲ್ವ? ಆದ್ದರಿಂದ ಈ ನಾವು 18ಕ್ಕೆ ನಾವೇನು 23 ತಕರಾರು ಲಾಸ್ಟ್ ಡೇಟ್ ಐತಿ, ಆ ವಿಷಯವಾಗಿ ನಾವು ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ KSRC ಅವರಿಗೆ ಕಳಿಸ್ತೀವಿ. ನಮ್ಮ ಒಕ್ಕೊತ್ತಾಯಗಳನ್ನು ಒಂದು ಪ್ರತಿಯನ್ನು ತಮಗೆ ಕೊಟ್ಟಿದ್ದೀವಿ.